ನಮಸ್ಕಾರ, ನಾನು ನಿಮ್ಮ ಡಿಎಂ ಗೌಡ. ಅಕ್ಷರ, ಆಶ್ರಯ, ಆರಾಧನದ ಮೂಲಕ ಸಮಾಜವಾದದ ಸಿದ್ಧಾಂತದ ನೆಲೆಬೀಡು ಅಲ್ಲಿ ಹಿಂದುಳಿದ ವರ್ಗದ ನಾಯಕ ಸಾರೇಕೊಪ್ಪ ಬಂಗಾರಪ್ಪನವರ ಕರ್ಮಭೂಮಿ ಶಿವಮೊಗ್ಗದಲ್ಲಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಮೋದಿಯ ಒಂದು ಫೋಟೋಗಾಗಿ ಬಹುದೊಡ್ಡ ಫೈಟ್ ನಡೆಯುತ್ತಿರುವುದು ಶಿವಮೊಗ್ಗದ ಚಳುವಳಿಯುತ ರಾಜಕಾರಣಕ್ಕೆ, ಕಾಗೋಡು ಸತ್ಯಾಗ್ರಹಕ್ಕೆ, ಶರಾವತಿ ಹಿನ್ನೀರು ಪ್ರದೇಶದ ಭೂ ಸಂತ್ರಸ್ತರ ಅಳಿವು ಉಳಿವಿಗಾಗಿ ಹೋರಾಟ ನಡೆದಂತಹ ಹೋರಾಟದ ನೆಲಕ್ಕೆ ಮಾಡುತ್ತಿರುವ ಬಹುದೊಡ್ಡ ದ್ರೋಹ. ತಮ್ಮ ಪುತ್ರ ಕಾಂತೇಶನ್ಗೆ ಹಾವೇರಿ ಲೋಕಸಭಾ ಟಿಕೆಟ್ ಕೈ ತಪ್ಪಿತು ಎನ್ನುವ ಅಸಮಾಧಾನದಲ್ಲಿಯೇ ಬಿಎಸ್ ಯಡಿಯೂರಪ್ಪನವರ ಕುಟುಂಬದ ವಿರುದ್ಧ ಆಗಾಗ ಮಾತಿನ ಮೂಲಕ ತಿವಿಯುತ್ತಿರುವ ಕೆಎಸ್ ಈಶ್ವರಪ್ಪನವರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೇ ಮಾಡುತ್ತೇನೆ ಎನ್ನುವ ಮೂಲಕ ಬಿಎಸ್ ಯಡಿಯೂರಪ್ಪನವರ ಕುಟುಂಬಕ್ಕೆ ಮತ್ತು ರಾಷ್ಟ್ರಕ್ಕೆ ಒಂದು ಸಂದೇಶ ಕೊಡ್ಲಿಕ್ಕೆ ಹೊರಟಿದ್ದಾರೆ. ಇಂದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಮೋದಿ ಫೋಟೋ ಬಳಕೆಗಾಗಿ ಬಿಎಸ್ ಯಡಿಯೂರಪ್ಪನವರ ಕುಟುಂಬ ಮತ್ತು ಕೆಎಸ್ ಈಶ್ವರಪ್ಪನವರ ಮಧ್ಯೆ ಬಹುದೊಡ್ಡ ಜಂಗಿ ಕುಸ್ತಿಗೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಸಾಕ್ಷಿಯಾಗಿದೆ. ಒಂದು ಹೆಜ್ಜೆ ಮುಂದೆ ಹೋಗಿರುವ ಕೆಎಸ್ ಈಶ್ವರಪ್ಪನವರು ಮೋದಿ ಫೋಟೋ ಬಳಕೆಗಾಗಿ ಕೆವಿಯಟ್ ಅರ್ಜಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿದ್ದಾರೆ. ಈ ಮೂಲಕ ಬಿಜೆಪಿ ಬಳಿ ಇರ್ತಕ್ಕಂಥ ಬಹುದೊಡ್ಡ ಅಸ್ತ್ರಕ್ಕೆ ತಣ್ಣೀರೆರಚುವ ಪ್ರಯತ್ನ ಕೆಎಸ್ ಈಶ್ವರಪ್ಪನವರು ಮಾಡಿದ್ದಾರೆ. ರಾಷ್ಟ್ರ ಭಕ್ತರ ಬಳಗ ತಂಡವನ್ನು ಕಟ್ಟಿಕೊಂಡು ಇಡೀ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಾದ್ಯಂತ ಮಿಂಚಿನಂತೆ ಸಂಚರಿಸುತ್ತಿರುವ ಕೆಎಸ್ ಈಶ್ವರಪ್ಪನವರಿಗೆ ವ್ಯಕ್ತವಾಗುತ್ತಿರುವ ದೇಶ ಪ್ರೇಮಿಗಳ ಬೆಂಬಲವನ್ನು ಕಂಡು ಬಿಎಸ್ ಯಡಿಯೂರಪ್ಪ ಭಾರತೀಯ ಜನತಾ ಪಕ್ಷ ನಡುಗಿ ಹೋಗಿದೆ. ಇದರ ಮುಂದುವರಿದ ಭಾಗವೇ ಮೋದಿಯವರ ಫೋಟೋ ಬಳಕೆ ಮಾಡುತ್ತಿರುವುದು ದುರಂತ. ಈಶ್ವರಪ್ಪನವರ ದುರಂತ ಅಂತ ಹಾಲಿ ಸಂಸದ ರಾಘವೇಂದ್ರ ಅವರು ಕಟು ಟೀಕೆಗೆ ಮೋದಿ ಏನಾದ್ರೂ ಬಿಎಸ್ ಯಡಿಯೂರಪ್ಪನವರ ಅಪ್ಪನ ಆಸ್ತಿನ ಅಥವಾ ರಾಘವೇಂದ್ರ ಅವರ ಅಪ್ಪನ ಆಸ್ತಿನ ಎನ್ನುವ ಮೂಲಕ ಮೋದಿ ಈ ದೇಶದ ಆಸ್ತಿ, ಸಮಸ್ತ ಹಿಂದೂಗಳ ಅಸ್ಮಿತೆ ಎನ್ನುವ ಮೂಲಕ ಹಿಂದುತ್ವ ವರ್ಸಸ್ ಬಿಜೆಪಿ ಮಧ್ಯೆ ಬಹುದೊಡ್ಡ ಫೈಟ್ ಈ ಬಾರಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ನಡೆಯಲಿದೆ. ಮೋದಿ ಏನು ಅವರಪ್ಪನ ಮನೆಯ ನಾಯಕನ? ಮೋದಿ ವಿಶ್ವದ ನಾಯಕರಿ. ಮೋದಿ ನನ್ನ ಹೃದಯದಲ್ಲಿದ್ದಾನೆ. ಚುನಾವಣೆಯನ್ನು ಗೆದ್ದು ಮೋದಿಯವರು ಪ್ರಧಾನಮಂತ್ರಿ ಆಗ್ಲಿ ಅಂತ ಕೈ ಎತ್ತೋದ್ರಲ್ಲಿ ನಾನೇ ಮೊದಲಿಗ. ಮೋದಿಯನ್ನು ಪ್ರಧಾನಮಂತ್ರಿ ಮಾಡುವುದಕ್ಕೆ ನಾನು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಗೆಲ್ಲಲೇಬೇಕು, ಗೆದ್ದು ತೀರುತ್ತೇನೆ ಎನ್ನುವ ವಿಶ್ವಾಸದ ಮಾತುಗಳನ್ನು ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪನವರು ನುಡಿಯುತ್ತಿದ್ದಾರೆ. ಇದಕ್ಕೆ ಪ್ರತ್ಯುತ್ತರವೆಂಬಂತೆ ಹಾಲಿ ಸಂಸದ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಅವರು ಮೋದಿಜಿಗಿಂತ ಮತ್ತೊಂದು ಹಿಂದುತ್ವದ ಮುಖವಿಲ್ಲ, ಮೋದಿ ಫೋಟೋ ಬಳಸಿಕೊಂಡು ಮತ್ತೊಂದು ರೀತಿಯಲ್ಲಿ ಜನರಲ್ಲಿ ಸಮಸ್ಯೆ ಮತ್ತು ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಕೆಎಸ್ ಈಶ್ವರಪ್ಪನವರು. ಜನ ಪ್ರಜ್ಞಾವಂತರಿದ್ದಾರೆ. ನಿಜವಾದ ಹಿಂದುತ್ವದ ಪಕ್ಷ ಭಾರತೀಯ ಜನತಾ ಪಕ್ಷ. ಸ್ವಾರ್ಥಕ್ಕೋಸ್ಕರ ಕೆಎಸ್ ಈಶ್ವರಪ್ಪನವರು ಹಿಂದುತ್ವವನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಕೆಎಸ್ ಈಶ್ವರಪ್ಪನವರ ವಿರುದ್ಧ ಹಾಲಿ ಸಂಸದ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಅವರು ಕಿಡಿಕಾರಿದ್ದಾರೆ. ಕೆಎಸ್ ಈಶ್ವರಪ್ಪನವರ ಪುತ್ರ ಕೆಇ ಕಾಂತೇಶ್ಗೆ ಟಿಕೆಟ್ ತಪ್ಪಿರುವ ವಿಚಾರವಾಗಿ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಈ ರೀತಿ ಪ್ರತಿಕ್ರಿಯಿಸಿದ್ದಾರೆ. ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ನಾನು ಕೇವಲ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದೇನೆ ಹೊರತು ಟಿಕೆಟ್ ನೀಡುವ ಅಧಿಕಾರ ನಮಗಿಲ್ಲ, ಕೇವಲ ಹೈಕಮಾಂಡ್ಗೆ ಮಾತ್ರ ಇದೆ. ಯಾವುದೇ ಒಬ್ಬ ವ್ಯಕ್ತಿಗೆ ಟಿಕೆಟ್ ನೀಡುವುದು ಅಥವಾ ನಿರಾಕರಿಸುವ ಹಕ್ಕು ನನಗಿಲ್ಲ. ಗೆಲುವಿನ ಮಾನದಂಡದ ಆಧಾರದ ಮೇಲೆ ಹಾವೇರಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಹಂಚಿಕೆಯಾಗಿದೆ. ಕಾಂತೇಶ್ಗೆ ಟಿಕೆಟ್ ನೀಡುವುದು ಅಥವಾ ತಪ್ಪಿಸುವ ಅಧಿಕಾರ ನನ್ನ ವ್ಯಾಪ್ತಿಗೆ ಇಲ್ಲ. ನಾನು ಕೇವಲ ಸಲಹೆಗಳನ್ನಷ್ಟೇ ನೀಡಿದ್ದೇನೆ ಎಂದು ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ತಪ್ಪಿಸಿಕೊಳ್ಳುವ ಜಾಣ ನಡೆಯನ್ನು ಅನುಸರಿಸಿದ್ದಾರೆ. ಹಾಗಾದ್ರೆ ಬಿವೈ ವಿಜಯೇಂದ್ರ ಅವರ ಮಾತುಗಳೇ ನಿಜವಾದ್ರೆ ಭಾರತೀಯ ಜನತಾ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರಾಗಿ ಕೇವಲ ಒಂದೇ ಒಂದು ಲೋಕಸಭಾ ಕ್ಷೇತ್ರದ ಟಿಕೆಟ್ ನೀಡುವ ಅಧಿಕಾರವೂ ಕೂಡ ಬಿಎಸ್ ಯಡಿಯೂರಪ್ಪನವರ ಕುಟುಂಬಕ್ಕಿಲ್ಲವೇ? ನೆಪ ಮಾತ್ರಕ್ಕೆ, ಲಿಂಗಾಯತ ಸಮುದಾಯದ ಓಲೈಕೆಗೆ ಮಾತ್ರ ಬಿವೈ ವಿಜಯೇಂದ್ರ ಅವರನ್ನು ರಾಜ್ಯ ಘಟಕದ ಅಧ್ಯಕ್ಷ ಸ್ಥಾನದಲ್ಲಿ ಭಾರತೀಯ ಜನತಾ ಪಕ್ಷ ಕುಳ್ಳಿರಿಸಿದೆಯಾ? ಈಗೊಂದು ಪ್ರಶ್ನೆ
ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಆದಿಯಾಗಿ ವೀರಶೈವ ಲಿಂಗಾಯತ ಸಮುದಾಯದಲ್ಲಿ ಮನೆ ಮಾಡಿದೆ. ಶಿವಮೊಗ್ಗದಲ್ಲಿ ಒಂದು ಕಾಲದಲ್ಲಿ ಬಂಗಾರಪ್ಪನವರ ಬಂಗಾರದಂತಹ ಸಿದ್ಧಾಂತದ ರಾಜಕಾರಣ 70-80ರ ದಶಕದಲ್ಲಿ ಶಿವಮೊಗ್ಗದಲ್ಲಿ ಮೇಳೈಸುತ್ತಿತ್ತು. 20ನೇ ಶತಮಾನಕ್ಕೆ ಬರುತ್ತಾ ಶಿವಮೊಗ್ಗದ ರಾಜಕಾರಣವೇ BS ಯಡಿಯೂರಪ್ಪನವರ ಕುಟುಂಬಕ್ಕೆ ವರ್ಗಾವಣೆಯಾದ ನಂತರ ಅಲ್ಲಿನ ಸ್ವಂತಿಕೆ ನೆಲಮೂಲದ ಸಂಸ್ಕೃತಿಯೊಂದಿಗೆ ಬೆಸೆಯುತ್ತಿದ್ದ ಬೆಸುಗೆಯ ರಾಜಕಾರಣ ಇವತ್ತು ಹಳ್ಳ ಹಿಡಿದಿದೆ. ಹಾಗಾದ್ರೆ ನಿಜಕ್ಕೂ ಕೂಡ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಏನು ಮೋದಿ ಫೋಟೋಗಾಗಿ KS ಈಶ್ವರಪ್ಪನವರು ಒಂದು ಕಡೆ ನ್ಯಾಯಾಲಯಕ್ಕೆ ಕೇವಿಯಟ್ ಅರ್ಜಿನ ಸಲ್ಲಿಕೆ ಮಾಡುವ ಮೂಲಕ ಕ್ಲೈಮ್ ಮಾಡಿಕೊಂಡ್ರೆ, ಭಾರತೀಯ ಜನತಾ ಪಕ್ಷ ಹಿಂದುತ್ವದ ಬಹುದೊಡ್ಡ ನಾಯಕ ನರೇಂದ್ರ ಮೋದಿ ಅವರು ವಿಶ್ವ ನಾಯಕ ಎಂದು ಪ್ರತಿಬಿಂಬಿಸುವ ನಡುವೆ ಮೋದಿ ಅವರ ಕೊಡುಗೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೇನಿದೆ, ಬಂಗಾರಪ್ಪನವರ ಕೊಡುಗೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೇನಿದೆ, KS ಈಶ್ವರಪ್ಪನವರ ಕೊಡುಗೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೇನಿದೆ, ಜನರು ಅರಿಯಬೇಕಿದೆ. ಬಂಗಾರಪ್ಪನವರ ಪುತ್ರಿ ಗೀತಾ ಶಿವರಾಜ್ ಕುಮಾರ್ ಅವರು ಶಿವಮೊಗ್ಗ ಲೋಕ ಅಖಾಡದಲ್ಲಿ ಕಾಂಗ್ರೆಸ್ ಉರಿಯಾಳಾಗಿದ್ದಾರೆ. BS ಯಡಿಯೂರಪ್ಪನವರ ಪುತ್ರ BY ರಾಘವೇಂದ್ರ 4ನೇ ಬಾರಿ ಶಿವಮೊಗ್ಗ ಲೋಕ ಅಖಾಡದಲ್ಲಿ ಅದೃಷ್ಟ ಪರೀಕ್ಷೆಗಿಳಿದಿದ್ದಾರೆ. ಈ ಇಬ್ಬರು ಕುದುರೆಗಳಿಗೆ KS ಈಶ್ವರಪ್ಪನವರು ಯಾವ ರೀತಿಯ ಇವರ ಗೆಲುವಿನ ನಾಗಾಲೋಟಕ್ಕೆ ತಡೆಯಾಗ್ತಾರೆ? ಜಾತ್ಯತೀತ ಮತಗಳನ್ನು ಕಸಿಯುತ್ತಾರ, ಹಿಂದುತ್ವದ ಮತಗಳನ್ನು KS ಈಶ್ವರಪ್ಪನವರು ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳುತ್ತಾರಾ? ಕಾದು ನೋಡಬೇಕಿದೆ.